ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಸಾವೂರು. ಜನಪ್ರತಿನಿಧಿಗಳು ಚುನಾವಣಾ ಸಮಯದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿರ್ತಾರೆ. ಜನರು ಈ ಎಲ್ಲ ಭರವಸೆಗಳು ಆಗ ಈಡೇರಬಹುದು, ಈಗ ಈಡೇರಬಹುದು ಅಂತೇಳಿ ಅದನ್ನೇ ಕಾಯುತ್ತಾ ಕೂತಿರ್ತಾರೆ. ಹಾಗಾದರೆ ಭರವಸೆಗಳು ಈಡೇರಿದವ ಇಲ್ವಾ? ಆ ಎಲ್ಲ ಭರವಸೆಗಳನ್ನು ಜನರು ಇನ್ನೂ ಯಾವ ರೀತಿಯಾಗಿ ನಂಬ್ಕೊಂಡು ಕುಂತಿದ್ದಾರೆ? ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನಿವಾಗ ಇರುವಂಥದ್ದು ದೇವದುರ್ಗ ವಿಧಾನಸಭಾ ಕ್ಷೇತ್ರ. ನಾನಿವಾಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ದೇವದುರ್ಗ ಪಟ್ಟಣದಲ್ಲಿದ್ದೇನೆ. ಇಲ್ಲಿನ ಜನರ ಮನದಾಳದ ಮಾತನ್ನು ನಾನು ಕೇಳ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ರು ಶಾಸಕರು, ಇವೆಲ್ಲ ಅಭಿಪ್ರಾಯಗಳನ್ನು ಈಡೇರಿಸಿದ್ದಾರೆ ಇಲ್ಲ ಅಂತೇಳಿ. ಸರ್, ಶಾಸಕರು ಆಯ್ಕೆಯಾಗಿ 2.5 ವರ್ಷ ಆಯಿತು. ನಿಮ್ಗೇನು ಅನ್ನಿಸ್ತದ? ಅಭಿವೃದ್ಧಿ ಕೆಲಸಗಳಲ್ಲಿ ಆಗ್ತಾ ಇದಾವೆಲ್ಲ ಅಂತ? ಅವ್ರೇನು ಒಳ್ಳೆಯವರು, ಆದರೆ ಅಭಿವೃದ್ಧಿ ಕೆಲಸ ಆಗೋವಲ್ಲ ಒಟ್ಟು. ಯಾಕಂದ್ರೆ ಅವ್ರಿಗೂ ಕೇಳಕತ್ತೆ, ಅವ್ರದ್ದು ತಪ್ಪಲ್ಲ. ಮೋಸ್ಟ್ಲಿ ಇಲ್ಲಿ ಸರ್ಕಾರ ಇಲ್ಲ ಅಂತಾರೆ, ಸರ್ಕಾರ ಇಲ್ಲ, ಬಜೆಟ್ ಇಲ್ಲ. ಅದರೊಳಗೆ ಇದು ಭಾಗ್ಯಗಳು ಬಂದುಬಿಟ್ಟವಲ್ಲ, ಭಾಗ್ಯಗಳು ಬಂದ ಸಲುವಾಗಿ ಅವ್ರಿಗೆ ಬಜೆಟ್ ಬರೋದು, ಬಜೆಟ್ ಇಲ್ಲರ ಸಲಿಗೆ ಕೆಲಸನ ಆಗೋವಲ್ದು ಅಂತ ಹೇಳಕತ್ತಾರ. ಇಷ್ಟು ದೇವ್ರಿಗೆ ಅದಕ್ಕೆ ಕೆಟ್ಟಾಗ್ಬಿಟ್ಟದಂದರೆ, ದೇವ್ದ್ರಲ್ಲಿಂದ ಕಟಗರು ಕೆಟ್ಟು ಬರ್ಬೇಕಂದ್ರೆ ಮತ್ತು ಭಾಳ ತ್ರಾಸಾದ್ರೆ ಎಗಲವೂ ಬಿಡಿ ಆತವ, ಆ ಟೈಪ್ ಆತಾವ. ನೆಕ್ಸ್ಟ್ ಏನು ಸಮಸ್ಯೆಗಳು ಭಾಳ ದೇವ್ದ್ರಕ್ಕೆ. ಆದ್ರೆ ಅವ್ರು ಮಾಡೋಕ್ಕೆ ಪ್ರಯತ್ನ ಪಡಕತ್ತಾರೆ, ಆಗೋವಲ್ದು ಅವ್ರು. ಯಾಕಂದರೆ ಅವ್ರದ್ದು ಬಜೆಟ್ ಮಾತಿದ್ರೆ ಬಜೆಟ್ ಇಲ್ಲ ಅಂತ, ಬಜೆಟ್ ಇರೋ ಕಾರಣದಿಂದ ಜನ ಆಗೋವಲ್ದು ಕೆಲಸ. ಶಾಸಕರದ್ದು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರಂತ ಅಂತಾರೆ. ನಾನು ಅವ್ರ ತಲೆ ಹೋಗಿಲ್ಲ ನಾನು, ಆದರೆ ಆಗೋವಲ್ದು ಕೆಲಸಗಳು. ಹಿಂದಕ್ಕೆ ದೇವದುರ್ಗದಲ್ಲಿ ಶಾಸಕರು ಕೆ ಶಿವನಗೌಡನ ಹಾಕಿದ್ರು. ಅವರಿದ್ದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅಂದ್ರೂ ಅಭಿವೃದ್ಧಿ ಆಗ್ತಾ ಇತ್ತು. ಇಚ್ಛಾಶಕ್ತಿ ಕೊರತೆನೂ ಬೇಕಾಗ್ತದೆ ಅಂತ. ಹೌದು, ಎಷ್ಟು ಮಾತ್ರ ನಿಜ. ಅವರಿದ್ರಪ್ಪ ಅಂದ್ರೆ ಸರ್ಕಾರ ಇಲ್ಲ ಅಂದ್ರೆ ಕೈ ಕಾಲು ಹಿಡ್ದನ್ನ ಥರ ಪರಿಸ್ಥಿತಿಗಿದ್ರು ಅವರು. ಅವ್ರಿಗೆ ಅಷ್ಟು ಡೇರ್ನೆಸ್ ಇತ್ತು ಅವರಿಗೆ. ಇವ್ರದಲ್ಲಿ ಅಷ್ಟು ಕಾಣವಲ್ದು, ಆದರೆ ಮಾಡೋ ಪ್ರಯತ್ನ ಅಂತ ಐತಿ, ಆದರೆ ಅಷ್ಟು ಮಾಡೋದಾಗವಲ್ದು ಆಯಮ್ಮಗ. ಹಿಂದೆ ಇದ್ದ ಸರ್ಕಾರದಲ್ಲಿ ಶಿವನಾಯಕರು ಸಚಿವರಿದ್ದಾಗ ಅಥವಾ ಶಾಸಕರಿದ್ದಾಗ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರು. ಆ ಶಕ್ತಿ ಮೀರಿ ದೇವದುರ್ಗನ ಅಭಿವೃದ್ಧಿ ಮಾಡಬೇಕಂತ ಪಣ ತೊಟ್ಟು ಸಾಕಷ್ಟು ಗ್ರ್ಯಾಂಟ್ ತಂದು ಎಂತೆಂಥ ಬಿಲ್ಡಿಂಗ್ಗಳು, ಹಾಸ್ಟೆಲ್ಗಳು, ಕಾಲೇಜುಗಳು ಏನೆಲ್ಲ ಶಕ್ತಿ ಮೀರಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಆದಂಥ ಕೆಲಸ ರಾಯಚೂರು ಡಿಸ್ಟಿಕ್ನಲ್ಲಿ ಯಾವ ತಾಲೂಕಿನಲ್ಲಿ ಆಗಿಲ್ಲ. ದೇವದುರ್ಗದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ತದನಂತರ ಈ ಶ್ರೀಮತಿ ಕರಿಮವರು ಮಹಿಳಾ ಶಾಸಕರು ಬಂದ ಮೇಲೆ ಅವ್ರಿಗೂ ತುಂಬ ಆಸೆ ಇತ್ತು, ಎಷ್ಟೋ ಅಭಿವೃದ್ಧಿ ಮಾಡಬೇಕಂತ ಅವರು ಕನಸು ಕಂಡಿದ್ದರು. ಆದರೆ ಸರ್ಕಾರ ಅವ್ರದ್ದಿಲ್ಲ. ಅವರಿಗೆ ಯಾರು ಸಹಕಾರ ಕೊಡ್ತಾ ಇಲ್ಲ. ಅವರಿಗೆ ಅವ್ರದ್ದು ಎಲ್ಲ ಕೆಲಸಗಳು ಏನು ಪ್ಲ್ಯಾನ್ ಮಾಡಿದ್ರು ಎಲ್ಲ ನೆನೆಗುದಿಗೆ ಬಿದ್ದಾವೆ, ಯಾವೂ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಅವ್ರು ಮಾಡ್ತಾಯಿಲ್ಲ ಅಂತೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದೇವದುರ್ಗ ತಾಲೂಕು ತಕ್ಕಂತ ಆಗ್ತಾಯಿಲ್ಲ. ನಮ್ಮ ದೇವದುರ್ಗ ತಾಲೂಕು ಹಿಂದುಳ್ಕಂತ ಈಗ 10 ವರ್ಷ ಹಿಂದೆ ಹೋದಂಗೆ ಆಗ್ತಾಯಿದೆ. ಏನು ಯಾವ ಡಿಪಾರ್ಟ್ಮೆಂಟಲ್ಲೂ ಅಧಿಕಾರಿಗಳು ಸರಿ ಕೆಲಸ ಮಾಡ್ತಾಯಿಲ್ಲ. ಯಾವ ಆಫೀಸಲ್ಲಿ ಸರಿಯಾಗಿ ಸ್ಟಾಫ್ಗಳಿಲ್ಲ, ಟೈಮ್ ಸರಿ ಬರೋದಿಲ್ಲ, ಆಫೀಸಲ್ಲಿ ಕೆಲಸ ಮಾಡೋದಿಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ನೋಡಿದ್ರೆ ಯಾವ ಸ್ಟಾಫ್ ಟೈಮ್ ಸರಿ ಬರೋದಿಲ್ಲ. 10 ನಿಮಿಷ ಬರ್ತಾರೆ, ಹೋಗ್ತಾರೆ. ಯಾರು ಸಿಗೋವಲ್ರು. ಯಾವ ತಹಸೀಲ್ ಸಿಗೋದ್ರೂ ಕೆಲಸ ಆಗ್ತಾಯಿಲ್ಲ, ಎಲ್ಲಿ ಹೋದ್ರೂ ಕೆಲಸ ಆಗ್ತಾಯಿಲ್ಲ. ಯಾಕಂದರೆ ಭಯ ಇಲ್ಲ, ಅಧಿಕಾರಿಗಳಿಗೆ ಭಯ ಇಲ್ಲ. ದೇವದುರ್ಗದಾಗ ಇಲ್ಲಿ ಚುಂಗಿಲಿಂದ ಚಾಲು ಆಗಿದ್ದು ಗಾಂಧಿ ಚೌಕ ತನಕ ಒಂದನೇ ಶೌಚಾಲಯ ಇಲ್ಲ. ದೇವದುರ್ಗ ಮೇನ್ ಮಾರ್ಕೆಟ್ ಅಲ್ಲಿ ಹಳ್ಳಿ ಮಂದಿ ಗಿಡ ಮಂದಿ ಎಲ್ಲ ಮಳೆಯರು ಬರ್ತಾರೆ. ಮಹಿಳೆಯರಿಗೆ ಅಲ್ಲಿಂದ ಒಂದನೇ ಶೌಚಾಲಯ ಇಲ್ಲ, ಭಾಳ ತ್ರಾಸ ಆಗಿಬಿಟ್ಟೈತೆ. ಮಾಧ್ಯಮದಿಂದ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ, ಮಹಿಳಾ ಶಾಸಕರು ಇದ್ದದ್ದು ನಿಮ್ಮ ಟಿವಿನಾಗ ಎಲ್ಲರಿಗೂ ವರದಿ ಮಾಡ್ತೇನೆ. ಶೌಚಾಲಯ ಒಂದು ಅತಿ ಅವಶ್ಯಕ, ಅರ್ಜೆಂಟ್ ಮಾಡಿರುತ್ತೆ. ಯಾಕಂದ್ರೆ ಅಲ್ಲಿ ಬಂದವರು ಇಂಟ್ರೋಲ್ ಮಾಡೋರು ಯಾವುದೋ ಹೆಣ್ಮಕ್ಳು ಕೇಳ್ರೆ ಮಿನಿಮಮ್ ಇಲ್ಲಂದ್ರೆ ದಿವಸ 1000ರಿಂದ 5000 1 ಲಕ್ಷ ತನಕ ಹೆಣ್ಮಕ್ಳು ಬರ್ತಾರೆ. ಆದ್ರೆ ಒಬ್ಬರಿಗೇನೆ ಶೌಚಾಲಯ ಇಲ್ಲ. ಮೇನ್ ಶೌಚಾಲಯ ಮಾಡೋದು ಭಾಳ ಕಳಕಳಿ ಏನಂತ ಆದ್ರೆ ನನಗೆ ಇದೊಂದು ಹೇಳ್ತೀನಿ ಸರ್. ಡೆವಲಪ್ಮೆಂಟ್ ಅಂತ ಏನು ಕಾಣ್ತಾ ಇಲ್ಲ ನಮಗೆ. ದೇವದುರ್ಗದಾಗ ಲೈಟೇ ಇಲ್ಲ, ಲೈಟ್ ಸೇಮ್ ಯಾರು ವ್ಯವಸ್ಥೆ ಇಲ್ಲ, ಏನಿಲ್ಲ, ಎಲ್ಲ ಹಂಗೆ ಅದ. ಏನು ಹೇಳಾರ್ದಂಗೆ ಅದ ಅಂದರೆ ಯಾರಿಗೆ ಗೊತ್ತಾಗ್ಲಾರ್ದಂಗೆ ಅದ. ಇವ್ರು ಗೆದ್ದಾರ ಗೆದ್ದಿಲ್ಲ ಅಂತೂ ಭೀ ಗೊತ್ತಿಲ್ಲ. ಅದ್ರಾಗ ಅಧಿಕಾರನೂ ಇಲ್ಲ. ಈಗ ಅದ್ರಾಗ ಮೇಡಮಾರ ಈಗ ಗಂಡು ಮಕ್ಕಳಾದರೆ ಏನಾರು ಕೇಳ್ಬೋದು, ಊರಾಗಿನವ್ರು ಅಲ್ಲಾರ ಯಾರು ಒತ್ತಾಯ ಮಾಡೋಕ್ಕೂ ಬರ್ತಾ ಇಲ್ಲ ನಮ್ಮವ್ರಿಗೆ ಯಾರಿಗೆ. ಅದಕ್ಕಾಗಿ ಎಲ್ಲರೂ ಸುಮ್ಮನೆ ಅಲ್ಲಿ. ನಾನಿವಾಗ ದೇವದುರ್ಗ ಪಟ್ಟಣದಲ್ಲಿದ್ದೇನೆ. ದೇವದುರ್ಗ ಪಟ್ಟಣದ ಮತದಾರರ ಅನಿಸಿಕೆಗಳನ್ನು ಕೇಳ್ತಾ ಹೋಗ್ತೇನೆ. ಇಲ್ಲಿನ ಕ್ಷೇತ್ರದ ಶಾಸಕರು ಯಾವ ರೀತಿಯಾಗಿ ಜನರ ಪರ ಕೆಲಸ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು. ಅಭಿವೃದ್ಧಿ ನಿಂತ ನೀರಾಗಿದೆ. ಅಭಿವೃದ್ಧಿ ಏನಿಲ್ಲ, ನಮ್ಮ ಸೌಭಾಗ್ಯ ಅನ್ಬೇಕು. ಕಲ್ಯಾಣ ಕರ್ನಾಟಕದ ಒಂದಿಷ್ಟು ಅನುದಾನ ಬರುತ್ತೆ, ಅದಕ್ಕೆ ಸದ್ಯ ಗುದ್ಲಿ ಪೂಜೆ ನಡೀತಾ ಇದೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮಗೆ ರಸ್ತೆಗಳು ನೋಡ್ಬೋದು. ಗ್ರಾಮೀಣದಲ್ಲಿ ಜನಪ್ರಿಯ ಶಾಸಕರು, ಕಳೆದ ಶಾಸಕರು ಹೇಳ್ತಾರೆ ನಾವು ರಸ್ತೆ ಅಭಿವೃದ್ಧಿ ಮಾಡಿವಿ ಅಂತ. ಈ ಶಾಸಕರು ಮತ್ತೆ ರಿಪೀಟ್ ಅಭಿವೃದ್ಧಿ ನೋಡ್ತಾ ಇದ್ದಾರೋ ಇಲ್ಲ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸತಿ ನೀವು ಹಳ್ಳಿ ಭಾಗದಲ್ಲಿ ಹೋದರೆ ಜನರ ಕಷ್ಟಗಳನ್ನು ನೀವು ಕಣ್ಣಾರೆ ಕಾಣ್ಬೋದು. ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ನೀವು? ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ಪ್ರಣಾಳಿಕೆಗಳಲ್ಲಿ ಭಾಳಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಯಾವುದಾದ್ರೂ ಒಂದು ಭರವಸೆ ಈಡೇರಿದನ ಅಂತ? ಸುಳ್ಳು.
ಭರವಸೆ ಯಾವ ಭರವಸೆನೂ ಈಡೇರಿಲ್ಲ. ಅವರ ಬೆಂಬಲಿಗರೇ ಸ್ವತಃ ಹೇಳ್ತಾರೆ. ಅವ್ರ ಬೆಂಬಲಿಗರು ಇವತ್ತು ಜೊತೆಯಲ್ಲಿಲ್ಲ ಅಂದರೆ ಅವರ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಣ್ಣಾರೆ ಗೊತ್ತಾಗುತ್ತೆ. ಶಾಸಕರು ನಿಮ್ಮ ಕೈಗೆ ಸಿಗ್ತಾರಾ? ಸಿಗಲ್ಲ. ಸ್ಪಂದನೆ ಅನ್ನೋದಕ್ಕಿಂತ 2023 ಚುನಾವಣೆಗೆ ಮುಂಚೆ ತಾವೇನು ಹಳ್ಳಿ MLA ಅವರು ಹೋಗಿದ್ರಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಭಾಷೆಗೆ ಹಾಗೂ ಈಗ ನಡವಳಿರ್ತಕ್ಕಂಥ ಭಾಷೆಗೆ ಹೊಂದಾಣಿಕೆ ಆಗ್ತಿಲ್ಲ. ಕಾರಣ ಇಷ್ಟೇ, ನಾವು ನಮ್ಮ ರೈತರು ಕೇಳೋದು ಮೂಲಭೂತ ಸೌಕರ್ಯ, ನೀರಾಗಿರ್ಬೋದು ಅಥವಾ ಶೌಚಾಲಯ ಆಗಿರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಾಗಿರ್ಬೋದು. ಅಷ್ಟಕ್ಕೆ ಬಿಟ್ಟರೆ ಮತ್ತಿನ್ನೇನು ನಮ್ಮ ರೈತ ಬೆಳೆದಂಥ ಮಾಲಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಕೇಳ್ತಾನೆ. ಇವತ್ತಿನ ದಿನದಲ್ಲಿ ನಮ್ಮ ದೇವದುರ್ಗದಲ್ಲಿ ಆಗಿರ್ಬೋದು, ರಾಯಚೂರಲ್ಲಿ ಆಗಿರ್ಬೋದು, ಶಾಸಕರು ಮತ್ತು MP ಗಳು ನಮ್ಮ ರೈತ ಬೆಳೆದಕ್ಕಂಥ ಮಾಲಿಗೆ ಇವತ್ತಿನ ಧ್ವನಿ ಎತ್ತಾ ಇಲ್ಲ. ಕಾರಣ ಅವರಿಗೆ ನಮ್ಮ ರೈತ ಅಭಿವೃದ್ಧಿ ಆಗೋದು ಬೇಕಾಗಿಲ್ವಾ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮಾನ್ಯ ಶಾಸಕರು ಹಾಗೂ MP ಗಳೇ, ನೀವು ರೈತರ ಬಗ್ಗೆ ಧ್ವನಿ ಎತ್ತಿರು, ರೈತರ ಪರ. ಯಾಕಂದ್ರೆ ಮತ ಹಾಕಕ್ಕಷ್ಟೇ ಸೀಮಿತ ಅಲ್ಲ ನಮ್ಮ ರೈತ ಬೆಳೆದಕ್ಕಂಥ ಮಾಲಿಗೂ ಕೂಡ ನೀವು ಅಲ್ಲಿ ಸೂಕ್ತವಾಗಿ ಒದಗಿಸಿದ್ರೆ ನಿಮ್ಮನ್ನು ಗೌರವಿಸ್ತಾನೆ ಅನ್ನೋದು ನನ್ನ ಅನಿಸಿಕೆ. ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗಬೇಕು, ಇಂಥದ್ದು ಆಗಬೇಕು ದೇವದುರ್ಗದಲ್ಲಿ ಅನ್ನೋದಾದರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದರೆ ಎಜುಕೇಷನ್ ಡೆವಲಪ್ಮೆಂಟ್ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಎಜುಕೇಷನ್ ಭಾಳ ಹಿಂದುಳಿದಿದೆ. ಯಾಕಂದರೆ ಟೀಚರ್ಸ್ ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಏನೋ ಸ್ಕೂಲ್ ನಡೀತಿರುವಾಗ ಇಲ್ಲಿ ಹೊರಗಡೆ ತಿರುಗಾಡೋದು ಅಂಥದ್ದು ಭಾಳಷ್ಟು ಇಲ್ಲಿ ದೇವದುರ್ಗದಲ್ಲಿದೆ. ಅದನ್ನು ಬದಲಾವಣೆ ಆಗ್ಬೇಕಂತೇಳಿ ಮೊದಲು ನಾವು ಹೇಳ್ತೀವಿ. ಪ್ರತಿಯೊಂದು ಅಂಗಡಿ ಬೀಡ ಅಂಗಡಿಗಳನ್ನು ಮಟಕ ಬರೀತಾರಂತ, ಅದು ಹೌದಾ? ನಿಜನಾ? ನಿಜ. ಅದಕ್ಕೆ MLA ಅವರು ಇನ್ನು ಯಾರೋ ಅವರು ಹಿಂದಿರ್ತಕ್ಕಂಥ ರೈಟ್ ಹ್ಯಾಂಡ್ಗಳೇ ಅದಕ್ಕೆ ಕುಮ್ಮಕ್ಕಾರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಅಂಗನವಾಡಿಗೆ ಫುಡ್ ಸಪ್ಲೈ ಆಕತ್ತದ, ಅದರಲ್ಲಿ ಭಾಳ ಅಂದ್ರೆ ಭಾಳ ಇದು ನಡೆಯಕತ್ತದ. ಎಲ್ಲಿ ಬೇಕಲ್ಲಿ ಆ ಮಾಲನ್ನು ಈ ಬೇರೆಯವ್ರಿಗೆ ಸಪ್ಲೈ ಮಾಡಕತ್ತಾರ. ಯಾದಗಿರಿ ತನ ಮಾಲ್ ಸಪ್ಲೈ ಆಕತ್ತದ. ಅದೆಲ್ಲ ಕಡಿವಾಣ ಆಗ್ತದೆ. ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿವಾಗ ಇರುವಂಥದ್ದು ಇಲ್ಲಿನ ಜನರ ಮತದಾರರ ಒಂದು ಅನಿಸಿಕೆಗಳನ್ನು ಕೇಳುವಂತಹ ಒಂದು ಯತ್ನವನ್ನು ಮಾಡ್ತಾ ಇದ್ದೇನೆ. ಕಿರಾಣಿ ಮಾಲೀಕರು ನಮ್ಮ ಹತ್ರ ಇದ್ದಾರೆ. ಸರ್, ನಿಮ್ಮ ಶಾಸಕರು ಈಗ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಇಲ್ಲೇನಾದರೂ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆನಾ ಅಂತ? ಏನು ಡೆವಲಪ್ಮೆಂಟ್ ಏನು ಕಾಣ್ತಾ ಇಲ್ಲ ರೀ. ನಮ್ಮ ದೇವದುರ್ಗ ಇನ್ನೂ 10 ವರ್ಷ ಹಿಂದೆ ಹೋದಂತೆ ಕಾಣ್ತಾ ಇದೆ. ಹಳೆ ಶಾಸಕರೇ ಒಂದು ರೀತಿ ಉತ್ತಮ ಇದ್ದರು, ಬಜೆಟ್ ತರೋಕ್ಕೂ ಹಾಗೆ ಇದ್ದರು, ಆಮೇಲೆ ಕೆಲಸ ಮಾಡೋಕ್ಕೂ ಅದೇ ರೀತಿ ಇದ್ದರು, ಕಾರ್ಯಕರ್ತರಿಗೂ ಒಳ್ಳೆಯ ಒಂದು ಸ್ಪಂದನೆ ಇತ್ತು. ಬಟ್ ಈ ಶಾಸಕರು ಹಳೆ ಕಾರ್ಯಕರ್ತರಿಗಾಗಲಿ ಹಗಲು ರಾತ್ರಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವ್ರಿಗೆ ಯಾರಿಗೂ ಕಾರ್ಯಕರ್ತರಿಗೆ ಮರ್ತಿದ್ದಾರೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಬೇಜಾರು ವ್ಯಕ್ತಪಡಿಸಕತ್ತೀವಿ ಅಷ್ಟೇ. ಯಾವುದೇ ರೀತಿ ನಮಗೇನು ಕೊಟ್ಟಿದ್ರು ಆಶ್ವಾಸನೆಗಳು ಈಡೇರಿಸ್ತಾ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ದೂರ ಸರ್ಕೊಂಡ್ವಿ ಶಾಸಕರಿಂದ. ಆದರೆ ಶಾಸಕರು ಅವರು ಅಭಿವೃದ್ಧಿ ಪಥದಲ್ಲಿ ಸಾಗಿದ್ರೆ ಒಳ್ಳೆಯದು. ಇನ್ನು 2 ವರ್ಷ ಕಾಲಾವಕಾಶ ಆದವರಿಗೆ, ಆದರೂ ಮೇಲ್ಗಡೆ ಸರ್ಕಾರ ಇಲ್ಲ, ಬಜೆಟ್ ಬರ್ತಾ ಇಲ್ಲ, ಅದೇ ಹೇಳ್ತಾ ಇದ್ದಾರೆ ರೀಸನ್. ನಾನಿವಾಗ ಇರುವಂಥದ್ದು ರಾಯಚೂರು ಜಿಲ್ಲೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಕರಿಗುಡ್ಡ ಗ್ರಾಮದಲ್ಲಿ. ಇಲ್ಲಿನ ಮತದಾರರ ಒಂದು ಅನಿಸಿಕೆಯನ್ನು ಕೇಳ್ತಾ ಹೋಗ್ತೇನೆ. ಸರ್, ಭರವಸೆ ಥರನೇ ಉಳಿದಿದೆ. ಮುಂಚೆ ಬರೋ ಥರ ಶಾಸಕರು ಮತ್ತು ಅವ್ರು ಕೊಡ್ತಕ್ಕಂಥ ಭರವಸೆಗಳು ಮುಂದೂಡಿಸ್ಬೇಕಾಗಿ ವಿನಂತಿ. ಮಾತಾಗೇ ಇರಬಾರ್ದು ಯಾವತ್ತೂ. ಅವರು ಬಂದು ಎಲ್ಲ ಹಳ್ಳಿಯಲ್ಲಿ ಸಮಸ್ಯೆ ವಿಚಾರಿಸ್ಕೊಂಡು ಕೆಲಸ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಮೇನು ಸ್ಕೂಲ್ ಆಗಬೇಕು. ಈಗ ನಮ್ಮೂರಲ್ಲಿ ಸ್ಕೂಲ್ ಇದೆ, ಆದರೂ ಅದನ್ನು ಯಾರೂ ವಿಚಾರಿಸ್ತಿಲ್ಲ. ಅದು ಮೇಲ್ಗಡೆ ಛತ್ತೆಲ್ಲನೂ ಸೋರ್ತಾ ಇದೆ. ಅದಕ್ಕೆ ಸ್ಪಂದನ ನೀಡಬೇಕಾಗಿ ಶಾಸಕರಲ್ಲಿ ವಿನಂತಿ. ಅದೆಲ್ಲ ನೀರು ಸೋರೋದ್ರಲ್ಲೇ ಮಕ್ಕಳು ಪಾಠ ಕಲಿತಾರ. ಈಗ ಆ್ಯಕ್ಚುಲಿ ಇರೋದೇ ಅದರಲ್ಲೇ, ಟೀಚರ್ಸು ಕೂಡ ಅದರಲ್ಲೇ. ಈಗ ಆಲ್ರೆಡಿ ಇನ್ನೂ ಹೆಚ್ಚಾಗಿ ರೂಮ್ಗಳು ಆಗಬೇಕು ಹುಡುಗರಿಗೆ. ಈಗೆಲ್ಲ ಹುಡುಗರನ್ನು ಸೇರಿಸಿ ಹೊರಗಡೆ ಕೂರಿಸ್ಕೊಂಡು ಪಾಠ ಹೇಳ್ತಿದ್ದಾರೆ ಶಿಕ್ಷಕರು ಇವಾಗ. ಇವಾಗ ನಿಮ್ಮ ಊರಿಗೆ ಏನಾದರೂ ಅಭಿವೃದ್ಧಿ ಕೆಲಸಗಳು ಇಂಥದ್ದು ಆಗಬೇಕು ಅಥವಾ ಶಾಸಕರು ಏನಾದರೂ ಇಂಥದ್ದು ಮಾಡಬೇಕು ಅಂತೇಳಿ ನೀವೇನಾದರೂ ಬೇಡಿಕೆ ಇಡ್ತೀರಾ? ಇಲ್ಲ, ಸಣ್ಣ ಮಾಡಿದ್ದಾರೆ, ಆದರೆ ಇನ್ನೂ ಮಾಡೋಟು ಭಾಳ ಇದೆ. ಮಾಡಿದ್ದಾರೆ, ಅವರು ಮಾಡಿಲ್ಲ ಅನ್ನೋಕ್ಕಿಲ್ಲ, ಮಾಡ್ಯಾರ ಅಷ್ಟೇ. ಏನಾಗಿರ್ಬೋದು? CC ರೋಡ್ ಹಾಕ್ಯಾರ, ಇದೆಲ್ಲ ಅಲ್ಲಿ ಇಲ್ಲಿ ಮಾಡ್ಯಾರ, ಸಣ್ಣ ಕೆಲಸ ಮಾಡ್ಯಾರ, ಇನ್ನೂ ಮಾಡೋಟು ಆದ. ನಮ್ಮ ಕರಿಗುಡ ಗ್ರಾಮದಂದ್ರೆ ಬಟ್ ಇದು ನಮ್ಮ ದೇವಸ್ಥಾನವಂತೂ ಇಂಪ್ರೂವ್ ಇಲ್ಲ. ಎಲ್ಲ ಹಳ್ಳಿ ಊರಲ್ಲಿ ಚೆನ್ನಾಗಿದ್ದೇವೆ ಅಂದ್ರೆ ನಮ್ಮ ದೇವಸ್ಥಾನಗಳು ಮಾಡ್ತಂತ ಹೇಳಿದ್ರೆ ಹಿಂದೆ ಉಳಿದು ಬಿಟ್ಟ ಭಾಳ. ಏನು ಇಂಪ್ರೂವ್ ಇಲ್ಲ ದೇವಸ್ಥಾನ. ಪ್ರತಿಯೊಂದು ಊರಿಗೆ ಆಗಲಿ ಚೆನ್ನಾಗಿದ್ದಾವೆ. ನಮ್ಮೂರಲ್ಲಿ ಅಂತೂ ದೇವಸ್ಥಾನಗಳು ಅಂತಲ್ಲಿ ಭಾಳ ಇದಾಗಿದೆ ಅದೊಂದು. ಬಟ್ ಅದಷ್ಟು ಒಂದು ರೋಡ್ ವರ್ಕ್ ಆಗಲಿ ಏನೆಲ್ಲ ಚೆನ್ನಾಗಿ ಮಾಡಿಸ್ಬೇಕು. ಬಟ್ ಅದು ಸ್ವಲ್ಪ ಅಲ್ಲೆಲ್ಲಿ ವರ್ಕ್ ಆಗಿದೆ.
ಇನ್ನೂ ಭಾಳಷ್ಟು ಇದು ಉಳ್ದೈತಿ ಇನ್ನು ಎಮ್.ಎಲ್.ಎ ನಿಮ್ಮ ಊರಿಗೆ ಬರ್ತಾರೇನು ಎಮ್.ಎಲ್.ಎ ಅವರು? ಬರ್ತಾರೆ, ಹೇಳಿದವ್ರು ಹೇಳ್ತಾ ಹೋಗ್ತಾರೆ, ಬಟ್ ಅದೇನು ಇದಾಗಲ್ಲ. ಅದು ಮಾಡ್ಬೇಕಂತ ವಿನಂತ ಅಷ್ಟೇನಿಲ್ಲ. ಯಾವ ಟ್ಯಾಂಕ್ ಆಗ್ಬೇಕು ಊರಾಗ ಈಗಿಲ್ಲ ನೀರಿನ ಕುಡಿಯ ನೀರಿಲ್ಲ ನೀಗ ನೀರು ತೊಂದರೆ ಅದ್ರಿ ತೊಂದರೆ ಅದ್ರಿ. ಕುಡಿಯ ನೀರು ಎಲ್ಲಿಂದ ತರ್ತೀರಿ? ಸುಮ್ಕೆ ರೀ ನಿಮ್ಮ ಹೇಳ್ಬಾರ್ದು, ತೊಂದರೆ ಅದೆಲ್ಲ ಎಲ್ಲಿಂದ ತರ್ತೀರಿ ಕುಡಿಯ ನೀರು? ಬರ್ತದೆ ಟೈಮ್ ಮೇಲೆ ಬರ್ತ ನೀರು ಬರ್ತಾರೆ. ಯಾವ ಟ್ಯಾಂಕ್ ನೀರು ಆಗ್ಬೇಕು ರೀ, ನೀರು ಬೋರ್ ಆಗ್ಬೇಕು. ಹೋಗಿ ಎಮ್.ಎಲ್.ಎ ಏನನ್ನ ಲೆಟರ್ ಕೊಡ್ಬೇಕು ನಿಮ್ಮ ನೀರು? ಯಾರು ಕೊಡ್ತಾರೆ ನಮ್ಗೆ? ಯಾರು ಕೂನಾರ ನನಗೆ ನಮ್ಮ ಹತ್ರ ಕೇರ್ತಾರೆ, ಕೇರ್ ಮಾಡ್ತಾರೆ ನಮ್ಮ ಹತ್ರ. ಎಲೆಕ್ಷನ್ ಟೈಮಲ್ಲಿ ಬಂದಿರ್ತಾರಲ್ಲ ಇಲ್ಲಿಗೆ? ಅವ್ರು ಬರ್ತಾರೆ, ಅವ್ರು ಹೋಗ್ತಾರ ಗೆದ್ದು ಹೋಗ್ಬಿಡ್ತಾರೆ ಅವರು. ಹಂಗೆ ಹಂಗೆ ಹೋಗ್ಬಿಟ್ಟಾರಲ್ಲ, ಈಗ ಬರ್ತಾರ ನಿಮ್ಮ? ಬರಲ್ಲ, ಏನು ಬರಲ್ಲ. ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಅಮರಾಪುರ ಕ್ರಾಸ್ ಬಳಿ ನಾನಿವಾಗ ಇರುವಂಥದ್ದು. ಇಲ್ಲಿನ ಜನರ ಬಳಿ ಮಾತಾಡಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್. ಊರಿಗೆ ಅವರು ಆದ ಕೆಲಸಗಳು ಏನೇನು ಬಂದಿದ್ದಾವೆ ಅವೆಲ್ಲ ಊರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ KKRD ಬಿಂದಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, ಏನು ವರ್ಕ್ಗಳು ಆಗ್ತಾ ಇದಾವೆ ಅನಿಸ್ಬೋದು? CC ರೋಡ್ ಆಗಿರ್ಬೋದು. CC ರೋಡ್ ಎಲ್ಲ ಕಂಪ್ಲೀಟ್ ಆಲ್ರೆಡಿ ಆಗ್ತಾ ಇದೆ ಸರ್. ಈಗ ವರ್ಕ್ ಪ್ರೊಸೆಸ್ಸಲ್ಲಿ ಇದೆ. ಅದರಲ್ಲಿ ನಾವು ಒಂದು ಮಾಡಿದ್ದೀವಿ ಸರ್. ಪ್ರೊಸೆಸ್ಸಲ್ಲಿ ಇದೆ ಸರ್. ಎಲ್ಲ ಊರಿಗೆ ಹೋಗಿ ಮೊನ್ನೆ ಪೂಜೆ ಗೀಜೆ ಮಾಡಿಗೆಸಿ ಎಲ್ಲ ಅವ್ರ ಊರಿಗೆ ಏನೇನು ಬರ್ತಕ್ಕದ್ದೆಲ್ಲ ಅವರಿಗೆ ಹಂಚ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸರ್. ಯಜಮಾನ್ರೆ, ನಿಮ್ಮ ಶಾಸಕರು ಇಲ್ಲೇನಾದ್ರೂ ಅಭಿವೃದ್ಧಿ ಕೆಲಸಗಳು ಮಾಡಿದಾರಾ? ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡ್ಯಾರ? ಏನು ಕೆಲಸ ನಡೆದು ಒಳ್ಳೆ ಕೆಲಸಗಳು ಮಾಡಕತ್ತಾರ. ಉದಾಹರಣೆಗೆ ಹೇಳೋದಾದ್ರೆ CC ರೋಡ್ ಅವು ಎಲ್ಲ ಚೆನ್ನಾಗಿ ನಡೆದವು. ಶಾಂತ ರೀತಿಯಲ್ಲಿಂದ ನೋಡು ತಾಲೂಕ ಶಾಂತ ರೀತಿ ನೋಡು, ಶಾಂತಿ ಆದ ನೋಡು. ಮೊದಲು ದಬ್ಬಳಿಕಿತ್ತು, ದಬ್ಬಳಿಕೆ ರಾಜಕ್ಕಿತ್ತು ಮೊದಲು. ಈಗ ಹಂಗಲ್ಲ, ಅವ್ರಿಗೆ ಇವ್ರಾಗ ತಗೊಳ್ತೀನಿ, ಇವ್ರಿಗೆ ಇರಾಗ ದಬ್ಬಳಂಗೆ ಹೊಡಿತೀನಿ ಅಂತಿದ್ರು ಅವಾಗ. ಈಗ ಯಾರನ್ನೋರಿಲ್ಲ, ಈಗ ಅನ್ನೋರಿಲ್ಲ. ಅದು ಒಳ್ಳೇದು ಬಂದದ ನೋಡು. ನಮ್ಮ ತಾಲೂಕು ಶಾಂತಿ ಆದ ನೋಡು. ಒಟ್ಟ ಡೆವಲಪ್ಮೆಂಟ್ ಸರ್ ಸಾಧಾರಣ ನಡೆದ. ಈಗ ಶಾಸಕರು KKRD ಅನುದಾನ ಬಿಟ್ರೆ ಯಾವುದೇ ಹೆಚ್ಚಿನ ಅನುದಾನ ಬಂದಿಲ್ಲ. ಆದಷ್ಟು ಅವರು ಸರ್ಕಾರಕ್ಕೆ ಒತ್ತಡ ಹಾಕಿ ಹೆಚ್ಚಿನ ಅನುದಾನ ತಂದು ಇನ್ನೂ ನಮ್ಗೆ ಅಭಿವೃದ್ಧಿ ಮಾಡಬೇಕು ಅವರು ಕೇಳ್ಕೊಳ್ತೀವಿ. ನಾನಿವಾಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಕ್ಯಾದಿಗೇರು ದೊಡ್ಡಿ ಗ್ರಾಮದಲ್ಲಿದ್ದೀನಿ. ಇಲ್ಲೇ ನಾನು ಜನರ ಹತ್ರ ನಾನು ಮಾತಾಡಿಸ್ತೀನಿ. ಹಿರಿಯರಿದ್ದಾರೆ. ಯಜಮಾನ್ರೆ, ನೀವು ಓಟ್ ಹಾಕಿರಲ್ಲ, ಓಟ್ ಹಾಕಿದಾಗ ನಿಮಗೆ ಎಲ್ಲ ಶಾಸಕರು ಭಾಳಷ್ಟು ಹೇಳಿರ್ತಾರೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ಏನೇ ಡೆವಲಪ್ಮೆಂಟ್ ಮಾಡ್ಯಾರ? ಏನನ ಮಾತಾಡ್ಬಾರ್ದು, ಏನು ಮಾಡಿಲ್ಲ, ಏನು ಮಾಡಿಲ್ಲ, ಮಾತಾಡ್ಬಾರ್ದು. ಹಂಗೆ ಬರ್ತಾರ ಯಾವಾಗ MLA ಇಲ್ಲಿ? ಯಾರು ಏನಿಲ್ಲ, ಯಾರು ಮಾತಾಡ್ಬಾರ್ದು. ಅಣಿಕೆ ಹಾಕಿಲ್ಲ, ಇಲ್ಲ ಬಂದಿಲ್ಲ. ಏನಂತ ಹೇಳ್ತೀರಿ ಅವ್ರಿಗೆ? ಯಾಕಂದ್ರೆ ಎಲೆಕ್ಷನ್ಗಿಂತ ಮೊದಲು ಇಲ್ಲಿಗೆಲ್ಲ ಬಂದು ಓಡಾಡಿರ್ತಾರ, ಈಗ ಬಂದಾರನಂತ. ನೀವು ಬಂದಾಗ ಏನೇ ಮಾಡ್ತು ಅಂತಾರೆ ಅವಾಗ. ಆಶೆಗೆ ಹಾಕಿವಿ, ಈಗ ಯಾವುದಲ್ಲ ಇದಲ್ಲ. ಈಗ ಅದೆಲ್ಲ ಇದಲ್ಲ, ಯಾವುದಲ್ಲ. ಮನೋಹರದ ಊರಾಗ ಗುಡಿಯ ಕೆಲಸ ನಿಂತದ. ಇವು ವರ್ಷರಂಡ ಇವು ಕಾವಲಿಗಳು ಹಂಗೆ ಅವ. ಒಂದು ಇದಿಲ್ಲ, ಒಂದು ನೆಟ್ಟಿಗಿಲ್ಲ ನಮ್ದು. ಏನ್ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಮೊದಲು ಬರ್ತಿದ್ರನ್ನ ಎಲೆಕ್ಷನ್ಗಿಂತ ಮೊದಲು MLA ಬಂದು ಹೇಳಿ ಹೋಗ್ಯಾರಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ಗೆದ್ದ ಮೇಲೆ ಬಂದಾರೆಲ್ಲ ಹೊಂಟ. ಇಲ್ಲ. ಇದು ಯಾವ ಊರು ಅಂತ ನೆನಪನಾದಿಲ್ಲ? ಯಾರು ನೆನಪಿದೆ? ನಾನು ಅಕ್ಕಿಗೆ ಗೊತ್ತಿರ್ಬೋದು. ನಮ್ದು ದೊಡ್ಡ ಅವ್ರಿಗೆ ಅಕ್ಕಿಗೆ ನೆನಪಿರ್ಬೋದು. ಈಗ ಅವ್ರಿಗೆ MLA ಅವ್ರಿಗೆ ಏನನ್ನ ಹೇಳ್ಬೇಕಂದ್ರೆ ಏನು ಹೇಳ್ಬೋದು? ನೀವು ಏನು ಹೇಳ್ತೀರಿ ಬುದ್ಧಿವಾದ? ಮನೋಹರದ ನಮ್ಗೆ ಹೇಳ್ಬೇಕಾದ ಕಷ್ಟಗಳು ಹಾಕಿ ಮಾಡ್ಬೇಕಲ್ಲ ಅಷ್ಟೇ ಅಲ್ಲ. ಹೌದಾ? ಗ್ರಾಮದ ಯುವಕರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಬ್ರದರ್, ಇಲ್ಲಿ ಏನು ಕೆಲಸ ಮಾಡಬೇಕು ಅಂತ ನಿಮ್ಮೂರಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನು ಮಾಡ್ಬೋದು ನೀವು? ಏನಿಲ್ಲ, ನಮ್ಗೆ ರೋಡು ಇಲ್ಲ, CC ರೋಡ್ ಇಲ್ಲ, ಕರೆಂಟನ್ನ ಸರಿಯಾಗಿ ಬರೋವಲ್ದು, ಶಾಲೆ ಹುಡುಗರಿನ ಅನುಕೂಲ ಇಲ್ಲ. ಎಲ್ಲ ಮಾಡಿ ಅವ್ರಿಗೆ ಏನು ಮಾಡೋಕೆಲ್ಲ ಮಾಡಿವಿ. ನಮಗೇನು ಇದು ಮಾಡವಲ್ರು, ಊರಿಗೆ ಕೇರ್ಲೆಸ್ ಮಾಡ್ಯಾರ. ನಮ್ಮ ಊರಿಗೆ ಯಾರು ಬರೋವಲ್ರು, ಹೋಗೋವಲ್ರು. ಏನು ಮಾಡಿಲ್ರಿ, ರೆಸ್ಪಾನ್ಸ್ ಏನು ಮಾಡಿಲ್ಲ. ಒಟ್ಟು ಊರಿಗೆ ಬಂದಿಲ್ಲ. ಗೆದ್ದ ಮೇಲೆ ಏನು ಪ್ರಾಬ್ಲಮ್ ಅದಂತ ಕೇಳಿಲ್ಲ. ನಾವು ಕರೆಂಟ್ ಕೊಡಂತ ಲೋಕಲ್ ಲೈನ್ ಕೊಡಂತ ಹೋಗಿದ್ದೀವಿ ರೀ, ಕೊಡ್ತು ಅಂತ ಹೇಳಿರ. ಇನ್ನು ಏನು ಮಾಡಿಲ್ಲ. ಲೋಕಲ್ ಲೈನ್ ಇಲ್ಲ, ಇನ್ನು ಹಳ್ಳಿ ಲೈನ್ ಅದ. ಅವ್ರು ಏನು ಮಾಡಿಲ್ರಿ. ಏನ್ರಿ ಮಾಡಕ್ಕೆ ಹೇಳಿದ್ರಿ ಬಿಡಿ, ಮಸ್ತ್ ಅದ ಬಿಡಿ ಟೈಮ್. ಅದಕ್ಕೆ CC ರೋಡ್ ಅದ ಕೆಲಸ ಬಂದವಾಗ ಕಾಲು ಕೈ ಬಿದ್ದು ಹೋಗ್ತಾರ. ಈಗ ಏನು ಹೇಳ್ರಿ, ಒಬ್ಬರು ಬಡವಲ್ರಿ, ಮುಸ್ಲಿಂ ಬಡವಲ್ರಿ. ಏನೇನು ಹೇಳ್ರಿ, ಕರೆಂಟ್ ಹೋದಾಗ ತಿಂಗ್ಳಿಗೆ ಆಯ್ತು ಕೊಡ್ತೀವಿ ಅಂತಾರೆ, ಆಯ್ತು ಸುಮ್ಮ ಅಂತಾರೆ. ಎಲ್ಲ ಬರ್ತೀರಿ, ತಿಂಗ್ಳಿಗೆ 3 ಸಲ 4 ಸಲ ಬರ್ತೀವಿ ಅವ್ರು ಎಲ್ಲರೂ. ಈಗ ಬರವಲ್ರಿ. 2.5 ವರ್ಷದಾಗ ಎಷ್ಟು ಸಲ ಬಂದಾರ? ಒಂದು 6 ಸಲ 7 ಸಲ ಬಂದಾರಿ ಅಷ್ಟೇ. ಈಗ ಫೋನ್ ಮಾಡಿರಿ, ಫೋನ್ ಸಹ ಎತ್ತವಲ್ರಿ ಸರ್, ಏನು ಎತ್ತವಲ್ರಿ. ನಾನಿವಾಗ
ನಾನಿವಾಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ದೇವದುರ್ಗ ಪಟ್ಟಣದಲ್ಲಿ ಇರುವಂಥದ್ದು. ಏನಿದು ಬಸ್ ನಿಲ್ದಾಣದ ಆವರಣ ಏನಿದೆ ಇಲ್ಲಿರುವಂಥದ್ದು. ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾನೆ ಇದ್ದಾವೆ. ಯಾಕಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಒಂದು ಬಜೆಟ್ ಏನದ 230 ಕೋಟಿ. ಹೆಚ್ಚಿನ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡ್ಯಾರ. ಈಗ ನೂತನ ಕಟ್ಟಡ ಸರ್ಕಾರಿ ಪ್ರೌಢಶಾಲೆ ಅಂತೇಳಿ ಇದರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂಥದಕ್ಕೆ 3 ಕೋಟಿ ಇಟ್ಟಾರ. ಅದೇ ಮತ್ತು ಅನೇಕ ಹಳ್ಳಿಗಳು ಸಿಸಿ ರಸ್ತೆ ಮತ್ತು ಇನ್ನೂ ಚರಂಡಿ ಇನ್ನು ಮತ್ತು ಡಾಂಬರ್ ರಸ್ತೆಗಳು ಇನ್ನು ಅನೇಕ ಕೆಲಸಗಳು ದೇವದುರ್ಗ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿ ಅದಾವ. ಮತ್ತು ಇನ್ನೊಂದು ತಾಲೂಕು ಕ್ರೀಡಾಂಗಣ ಅಂತೇಳಿ 2 ಕೋಟಿ 75 ಲಕ್ಷ ಅದು ಅನುದಾನ ಇಟ್ಟು ಇವಾಗ ಡೆವಲಪ್ಮೆಂಟ್ ನಡೆಯೋದ್ರಲ್ಲಿ. ಮತ್ತು ಇನ್ನೊಂದು ಏನಂದ್ರೆ BH ಕಲ್ಯಾಣ ಮಂಟಪದಿಂದ ಹಿಡ್ಕೊಂಡು ಮತ್ತು ಸಾರ್ವಜನಿಕ ಕ್ಲಬ್ನವರೆಗೂ ಅಲ್ಲಿ ಏನಾಗುತ್ತಿದೆ ಅಂದರೆ ಇವಾಗ ಡಬಲ್ ರಸ್ತೆ ಮಾಡಿ ಮತ್ತು ಲೈಟ್ ಅಳವಡಿಸಿ ಮತ್ತು ಫ್ಲವರ್ಸ್ಗಳು ಹಾಕ್ಬೇಕಂತೇಳಿ ಎಸ್ಟಿಮೇಟಲ್ಲಿ ಆಗಿದೆ. 2.5 ಕೋಟಿ ಇರ್ಬೇಕಿರೋದು. ಈಗ ಈ ರೀತಿ ಅಭಿವೃದ್ಧಿ ಆಗ್ತದೆ. ಪ್ರತಿ ಹಳ್ಳಿಗಳಲ್ಲಿ ಇವಾಗ ಡಾಂಬರ್ ರಸ್ತೆ ಸಿಸಿ ರಸ್ತೆ ಅಂತ ಆಗ್ಲಿಕ್ಕಿದ್ದಾವೆ ಮತ್ತು ಶುದ್ಧ ನೀರು ಕುಡಿಯೋ ಘಟಕ ಅನೇಕ ವರ್ಕ್ಗಳು ನಡೀತಾ ಇದೆ ಸರ್. ಈಗ ಡೆವಲಪ್ಮೆಂಟ್ ವರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇವದುರ್ಗದಲ್ಲಿ ಇನ್ನೂ ಇಂಥದ್ದು ಆಗಬೇಕು ಅನ್ನೋದಾದ್ರೆ ಏನು ಆಗಬೇಕು ಅಂತೀರಿ? ಏನಿಲ್ಲ ಸರ್, ರೋಡ್ ರಸ್ತೆ ಎಲ್ಲ ಚೆನ್ನಾಗಿ ಆಗ್ಬೇಕು ಸರ್. ಅದರದ್ದು ಹೌದಾ? ಈಗ ಅಭಿವೃದ್ಧಿ ಆಗುತ್ತದೆ. ಸರ್ಕಾರದಲ್ಲಿ ಇದಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ನಮ್ಮ MLA ಅಷ್ಟು ಬಡ್ದಾಡ್ತಾರೆ, ಜನಗಳಿಗೆ ಸಾಥ್ ಕೊಡ್ತಾರೆ. ಹೋದ್ರೆ ಮನೆಗೆ ಹೋದ್ರೆ ಎಲ್ಲ ಊಟ ವ್ಯವಸ್ಥೆ ಅದ, ಎಲ್ಲ ಇದೆ. ನಮ್ಮ ಕರೆಮಕ್ಕ ಬಂದು ಯಾರೇ ಹೋಗ್ಲ ಚಿಕ್ಕ ಮಗು ಹೋದ್ರು ಕೂಡ ಬಗ್ಲಕ್ಕೆ ಕುಂತು ಮಾತಾಡಿಸ್ತಾರೆ. ಒಳ್ಳೆ ರೆಸ್ಪಾನ್ಸ್ ಐತೆ, ಒಳ್ಳೆ ರೆಸ್ಪಾನ್ಸ್ ಐತೆ. ಹಿಂದಿನ ಶಾಸಕರಕ್ಕಿಂತ ಇವರು ಉತ್ತಮ ಇದ್ದಾರೆ ಸರ್. ಈಗ ಅಭಿವೃದ್ಧಿ ಅನ್ನೋದೇನು ಹರ್ಕೊಂಡು ಹೋಗೋದಲ್ಲ ಸರ್, ಯಾರು ಮಾಡಿದ್ದನ್ನ ನಮಗೆ ಕಣ್ಣಿಗೆ ಕಾಣ್ತಿರ್ತದೆ. ಇಲ್ಲೇ ಎಲ್ಲ ಮೊದಲು ಇದ್ದವ್ರು ಮಾಡ್ರಿ ಅಂತಾರೆ, ಮಾಡಿದ್ದಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಎಲ್ಲ ರೀತಿನ ಮಾಡಕಚ್ಚಾರ ಸರ್. ಈಗಿನ ಶಾಸಕರು ಉತ್ತಮವಾಗಿ ಈಗ ಸರ್ಕಾರ ದುಡ್ಡು ಕೂಡ ಜಾಸ್ತಿ ಕೊಡ್ತಿಲ್ಲ, ಇದು ದುಡ್ಡಲ್ಲಿ ಡೆವಲಪ್ ಮಾಡ್ತಿದ್ದಾರೆ ಸರ್. ನಾವು ಹಳ್ಳಿಯಲ್ಲಿ ಇರ್ತೀವಿ, ಆದರೂ ಕೂಡ ನಮ್ಮ ಹಳ್ಳಿಗಳಂತೂ ಆಲ್ಮೋಸ್ಟ್ ಆಲ್ 90% ಅಭಿವೃದ್ಧಿ ಆಗ್ತಾ ಇದ್ದಾವೆ. ಒಳ್ಳೆ ಇದರಿಂದ ನಮ್ಗೆ ಈಗ ಅವಾಗ ಆಗಿನ ರಾಜಕೀಯ ನೋಡಿದ್ರೆ ಈಗ ಸ್ವಲ್ಪ ಭಾಳ ಉತ್ತಮ ಅನಿಸುತ್ತೆ. ಉತ್ತಮ ಅನಿಸ್ತಾ ಇದೆ. ಓಕೆ ಓಕೆ. ನಿಮ್ಮ ಶಾಸಕರಿಗೆ ಇಂಥದ್ದು ಏನಾದರೂ ಆಗಬೇಕು ಅಂತೇಳಿ ನೀವು ಭೇಟಿ ಆಗ್ತೀನಿ ಅಂದ್ರೆ ನಿಮ್ಗೆ ಅವೈಲೇಬಲ್? ಅವರು ಸಣ್ಣ ಮಕ್ಕಳ ಥರನೇ ನಮ್ಗೆಲ್ಲರ ಜೊತೆನೂ ಚೆನ್ನಾಗಿ ಇದಕ್ಕೆ ಸಿಗ್ತಾರೆ ಸರ್. ಖಂಡಿತವಾಗಿ ಅಭಿವೃದ್ಧಿ ಆಗ್ತದೆ ಸರ್. ಹಾಂ ಆಗ್ತದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ನಮ್ಮ ತಾಲೂಕಿನ ಕರೀತಾರೆ. 70 ವರ್ಷದಿಂದ ಅಭಿವೃದ್ಧಿ ಆಗ್ಲಾರ್ದ ಅಭಿವೃದ್ಧಿ ಆಗ್ಯದ ಅಂತ ಹೇಳಿದ್ರು ಸರ್. 70 ವರ್ಷದಿಂದ ಅದು ಆಗ್ಲಾರ್ದ ಈಗ ಮಾಡಿ ತೋರಿಸ್ಯಾರ ಅಂತ ಹೇಳ್ತಾರೆ ಸರ್. ಯಾರು ಮಾಡಿದ್ದಾರೆ? ಈಗ ದೇವಗೌಡ ನೀರು ತಂದರು. ನೀರು ತಂದು ಕಳಿಸಿ ನಮ್ಗೆ ಮಿನಿಮಮ್ ಎಷ್ಟೋ ವರ್ಷಗಳಿಂದ ಗೌಡ್ರಲ್ಲಿ ಅಲ್ಲಿ ಕೂಲಿ ಮಾಡಿ ದುಡ್ದಿವಿ. ನೀರು ಬಂದ್ರೆ ಈಗ ನಮ್ಮ ಊರಲ್ಲಿ 4 ಬೆಳೆ ಬೆಳಿತೀವಿ. ಅದರಿಂದ ಮೇಡಮ್ ಅವರು ಕೆಲವೊಂದು ಈಗ ನಮ್ಮ ದೇವ್ರ ತಾಲೂಕಿಗೆ ಎಷ್ಟೋ ಕೊಡುಗೆ ತಂದಾರ, ಅನುದಾನ ತಂದಾರ. ಅದರಿಂದ ಒಳ್ಳೇದಾಗ್ಯದ ಅಂತ ಹೇಳ್ತಾರೆ ಸರ್. ಈ ಶಾಸಕರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಸ್ಪಂದನೆ ಯಾವ ರೀತಿ ಆಗಿದೆ ನಿಮಗೆ? ನಮ್ಮ ದೇವದುರ್ಗ ತಾಲೂಕು ಅತಿ ಹಿಂದುಳಿದ ತಾಲೂಕು ಅಂತಲೇ ಪ್ರಖ್ಯಾತಿ ಒಂದು ಹೆಸರನ್ನು ಪಡೆಯಲಾಗಿದೆ. ನಮ್ಮ ತಾಲೂಕಿನ ಜನ ಒಂದು ಹೊಸ ಬದಲಾವಣೆಗಾಗಿ ಕಾಯ್ತಾ ಇದ್ದರು. ಆ ಹೊಸ ಬದಲಾವಣೆಗಾಗಿ ಮಾನ್ಯ ಶಾಸಕರಾದ ಕರೆಮಜ್ಜಿ ನಾಯಕರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಮಹಿಳಾ ಒಂದು ಶಾಸಕಿ ಅಂತ ನಮಗೆ ಗೌರವ ಇದೆ, ಅದರ ಬಗ್ಗೆ ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಜನರು ಆಯ್ಕೆ ಮಾಡಿದ್ದಾರೆ. ಈಗ ಸಮಸ್ಯೆಗಳು ಯಾವ್ಯಾವ ಥರ ಅನುದಾನದಲ್ಲಿ ಕೂಡ ಸಮಸ್ಯೆ ಇದೆ. ಮತ್ತು 50,000ಕ್ಕೆ ಹೆಚ್ಚು ಶಿಕ್ಷಣ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಆ ಮಕ್ಕಳಿಗೂ ಕೂಡ ಶಿಕ್ಷಕರ ವರ್ಗಾವಣೆ ತಡೆಯುವಲ್ಲಿ ಮಾನ್ಯ ಶಾಸಕರು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಕಟ್ಟಲ್ಲ ಇನ್ನು ಇದೆಲ್ಲ ರೋಡ್ ಪೂರ ಇದಾಗ್ಯದ. ಮರ ಹಾಕವಲ್ರಿ ಎಲ್ಲ ಸ್ವಲ್ಪ ಏನಾರ ಅಂದ ಕಣಕ್ ಮಾಡಿದ್ರೆ ಮರ ಹಾಕ್ತಾರೆ. ಇಲ್ಲ ಆದ್ರೆ ಏನಿಲ್ಲ. ರಿಕ್ವೆಸ್ಟ್ ಏನು ಮಾಡ್ತೀರಿ? ಮಾಡಿದ್ರೆ ಏನು ಮಾಡ್ತೀರಿ? ಎಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಅದು MLA ಏನೋ ಅಂತ ಪ್ರೋಗ್ರಾಮ್ ಇದ್ರೆ ರೋಡಿಗೆ ಮರ ಹಾಕ್ತಾರೆ, ಇದು ಮಾಡ್ತಾರೆ. ತಿರುಗಿ ಏನು ಮುಷ್ಟಿ ಮಾಡಂಗಿಲ್ಲ. ಅಷ್ಟೇ ಲೇವಲ್ ಮಾಡ್ತಾರೆ, ಆಮೇಲೆ ಕೆಲಸ ಏನಿಲ್ಲ. ಅಲ್ಲಿ ಎಲ್ಲಿ ನೋಡಿದ್ರೆ ತೆಗ್ಗು ನೀರು ರೋಡಿಗೆ ಹರಿತಾವೆ. ಗೌರ್ಮೆಂಟ್ ಆಸ್ಪತ್ರೆಗೆ ಏನಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಡಾಕ್ಟ್ರು ಒಂದು ಪೇಷಂಟ್ ಹೋದ್ರೆ ಡಾಕ್ಟ್ರು ಮುಷ್ಟಿ ಮಾಡವಲ್ರು. ಒಂದು 5 ನಿಮಿಷ ಬರ್ತಾರೆ, ಮತ್ತು ಅವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವರು ಅದು ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಂದ್ರೆ ಯಾರು ಮುಷ್ಟಿ ಮಾಡವಲ್ರು ಅಂಥವ್ರು ಏನು ಮಾಡವಲ್ರು. ಮತ್ತು MLA ಇದ್ರೆ ಏನು ವೇಸ್ಟ್ ಇದು. ನಮ್ದು ಆ ಕಡೆ ಯಮ್ನೂರಿ ಆ ಕಡೆ ರೋಡ್ಗಳೆಲ್ಲ ಅರ್ಧ ಮಾಡ್ಯಾರಿ. ಯಾಕಂದ್ರೆ ಅಲ್ಲೆಲ್ಲ ಅರ್ಧ ಮಾಡಿ ಬಿಟ್ಟಾರೆ. ಯಾಕಂದ್ರೆ ಜನಗಳಿಗೆ ತೊಂದರೆ ಹತ್ರ ಅದನ್ನು ಇನ್ನೂ ಪೂರ್ತಿ ಮಾಡ್ಬೇಕ್ರಿ. ಅದನ್ನು ಯಾರು ಮಾಡವಲ್ರಿ, ಅದೇ ಗೊತ್ತಿಲ್ರಿ. ಅರ್ಧ ಈ ಫುಲ್ ಇರ್ತಾವ ನೋಡ್ರಿ, ಫುಲ್ ಮಾಡಿ ಅಷ್ಟೇ ಬಿಟ್ಟಾರಿ. ಒಂದು ಬೈಕ್ ತಗೊಂಬರಕ್ಕೆ ಕಾಳ್ರಾಗಿವಿ, ಒಂದು ಗಾಡಿ ತಂದು ನಿಲ್ಸಕ್ಕೆ ಕಾಳ್ರಾಗಿವಿ. ದೇವದುರ್ಗದಾಗ ಇಲ್ಲಿ ಒಂದು ಸ್ಪಾರ್ಕಿಂಗ್ ಅನ್ನೋದಿಲ್ಲ. ಗಾಡಿಗಳಿಗೆ ಎಷ್ಟು ಅವಮಾನ ಆಗ್ಯದ. ನಾವು ಲಕ್ಷಾನ ಗಟ್ಟಲೆ ಗಾಡಿ ತಂದುಬಿಟ್ಟು ಬರೀ ದಂಡ ಕಟ್ಟೋದಾಗ್ಯದ. ಅದೇ ಅವ್ರನ್ನ ಮಾಡಿಬಿಟ್ಟು ನಮ್ಗೇನು ಉಪಯೋಗ ಅದ? ಓಟ್ ಹಾಕಕ್ಕೆ ಬಂದರು ಆಮ್ಯಾಗ ಸತ್ತಿರೇನಂತ ಕೂಡ ಊರ ಕಡೆಗೆ ಅಣಿಕೆ ಹಾಕಲ್ಲ. ಇಷ್ಟು ಮಾತ್ರ ಹೇಳ್ಬಲ್ಲ ನಾನು. ಎಲ್ಲ ಮಾತಾಡ್ತಾರೆ. ಎಲ್ಲ ಪ್ರತಿಯೊಂದು ಊರಿಗೆ ಪೂಜೆ ಮಾಡ್ಯಾರ, ಪ್ರತಿಯೊಂದು ಊರಾಗ ಕೆಲಸ ಇಟ್ಟಾರ. ಇವರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮೊದಲು ಏನಾಗಿತ್ತು? ಮೊದಲು
ಮೊದಲು ಏನಾಗತ್ತೆ ತೋರಿಸ್ಕೊಡ್ರಿ ಆಗಿದ್ದು ಎಲ್ಲಿ ಗೊತ್ತ ತೋರಿಸ್ಕೊಡ್ರಿ ಹಿಂಗೆ ಹೇಳ್ಬಾರ್ದು ಈಗ ಸರ ಪೊಲೀಸ್ ಇಲ್ಲ ಸರ್ ಪೊಲೀಸ್ ಹಿಡ್ತಾರೆ ಅಂತ ಹೇಳ್ತಾರೆ ಇವ್ರು ಅವ್ರು ಯಾಕೆ ಹಿಡ್ತಾರ ಗೌರ್ಮೆಂಟ್ ಹಾಸ್ಪಿಟ್ಲಾಗ ದುಡ್ಡು ತಗಂದ್ರೆ ನೋಡ್ತಾರೆ ದುಡ್ಡು ಇಸ್ಕೊಂತಾರೆ ಎಲ್ರಿ ದುಡ್ಡು ಕೊಡ್ಬೇಕು ಬರೀ ಬ್ಯಾಂಡೇಜ್ ಮಾಡ್ಬೇಕಾದ್ರೂ ದುಡ್ಡು ಕೊಡ್ಬೇಕು 50 ಚಲೋ ತೋರಿಸ್ತಾರೆ ಏನಿಲ್ರಿ ಶಾಸಕರೆಲ್ಲ ಒಳ್ಳೆಯವ್ರ ಅವರು ಹಿಂಗೆ ಮತ್ತೆ ಇಲ್ಲಿ ಕಾಂಗ್ರೆಸ್ BJP ಅವರ ಒಂದು ಇದರಿಂದ ಇವರು ಆಗಿದ್ದಾರೆ. ಅನುಭವದ ಕೊರತೆ ಶಾಸಕರಿಗೆ ತುಂಬ ಇದೆ ಅಂತ ಅನಿಸುತ್ತೆ. ಬಟ್ ಆಡಿದ ಮಾತಿಗೂ ಈಗ ಇರ್ತಕ್ಕಂಥ ಸ್ಥಿತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಏನಂತಂದರೆ ಅವರು ಮುಂಚೆ ಜನರ ಬಳಿ ಹೋಗಿ ಓಟ್ ಕೇಳಿದರು, ಎಲ್ಲ ಜನಸಾಮಾನ್ಯರ ಬಳಿ ಹೋದ್ರು ಎಲ್ಲರೂ. ಈಗ ಜನಸಾಮಾನ್ಯರು ಅವ್ರ ಬಳಿ ಬಂದರೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆಯಾಗಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕರೆಮಜ್ಜಿ ನಾಯಕ್ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಲ್ಲಿನ ಮತದಾರರು ಹೊಂದಿದ್ದಾರೆ. ಆ ಎಲ್ಲ ಒಂದು ಭರವಸೆಗಳನ್ನು ಆಕಾಂಕ್ಷೆಗಳನ್ನು ಶಾಸಕರು ಈಡೇರಿಸಲಿ ಅನ್ನುತ್ತಾ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.